ನೀನು ಪ್ರೀತಿ ಬಗ್ಗೆ ನಿಮ್ಮಪ್ಪ ಅಮ್ಮಂಗೆ ಗೊತ್ತೇನಮ್ಮ? 8 ವರ್ಷ ಇದ್ದಾಗಿಂದ ಅಪ್ಪ ಮಾತ್ರ. ಅವ್ರಿಗೇನೂ ಗೊತ್ತಿಲ್ಲ. ಹ್ಞೂ. ನಿಮ್ಮಮ್ಮನಿಗೆ ಬೇರೆಯವ್ರ ಮೇಲಿರೋ ಪ್ರೀತಿ ನಿಮ್ಮಮ್ಮ ನಿಮ್ಮಪ್ಪಂಗೆ ಹೇಳೋವರೆಗೂ ಗೊತ್ತಿಲ್ಲ ಅಲ್ವಾ? ತಗೋ ಕಾಫಿ. ಇವಾಗ ಗೊತ್ತಾಯ್ತಮ್ಮ ಏನು ವಿಷಯ ಅಂತ. ಈ ಥರ ವಾತಾವರಣದಲ್ಲಿ ಬೆಳೆದಿರೋ ಹುಡುಗಿ ಇನ್ನೊಬ್ರ ಮನೆಯಲ್ಲಿ ಎದುರುಗಡೆ ಬಂದು ಕೂತಿದ್ದಾಳೆ ಅಂದರೆ ಅರ್ಥ ಮಾಡ್ಕೊಬೇಕು. ನಮ್ಮ ಮನೇಲಿ ಈ ಥರದ್ದೊಂದು ತಪ್ಪು ನಡೆದಿದೆಯಮ್ಮ. ಒಂದು ವೇಳೆ ಇವ್ರ ಅಪ್ಪ ಇದ್ದು ಇವ್ನಿಗೆ ಸರಿಯಾಗಿ ಚರ್ಮ ಸುಳಿದಿದ್ರೆ ಇವ್ನು ಈ ಥರ ಮಾಡ್ತಾ ಇದ್ನಾ? ವಾಟ್ ಎವರ್. ಪ್ರೀತಿ ಏನದು ನಿನ್ನ ಪರ್ಸ್ನಲ್ ವಿಷಯ, ನಾನು ಅದಕ್ಕೆ ತಲೆ ಹಾಕಲ್ಲ. ಆದರೆ ಮದುವೆ ಆಗಲ್ಲ, 2 ಕುಟುಂಬಗಳು 1000 ಸಂಬಂಧಗಳು ಒಂದಾಗೋದು. ಈಗ ನೀನು ನಾನು ಕಟ್ಟಿರೋ ಸೀರೆಯಲ್ಲಿ ನನಗೆ ಗೊತ್ತಿರೋವಂಥ 5 ವ್ಯತ್ಯಾಸಗಳನ್ನ ನಾನು ಹೇಳ್ಬೋದು. ಹಾಗಾದರೆ ನಮ್ಮ ಸಂಪ್ರದಾಯ ಬಗ್ಗೆ ಏನು ಸ್ವಲ್ಪ ಯೋಚನೆ ಮಾಡಿ ನೋಡು. ಮತ್ತು ಇವತ್ತಿನ ದಿನಗಳಲ್ಲಿ ಐ ಲವ್ ಯು ಅನ್ನೋದಲ್ಲಿ ನಿಜವಾದ ಪ್ರೀತಿ ಇರುತ್ತಾ? ಎವ್ರಿ ಒನ್ ಲವ್ಸ್ ದೆಮ್ಸೆಲ್ಫ್. ಈ ಪ್ರೀತಿ ಅನ್ನೋ ಹೆಸರಲ್ಲಿ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ತಮ್ಮ ಅವಶ್ಯಕತೆಗಳನ್ನ ತೀರಿಸ್ಕೊತಾರೆ. ಗ್ರಾಟಿಫಿಕೇಶನ್ ಅದ್ರ ಮೇಲೆ ಏನೂ ಇಲ್ಲಮ್ಮ. ಆ ಪ್ರೀತಿಯನ್ನ ಸುಗಂಧನ ತೀರಿಸ್ಕೊಳ್ಳೋದಕ್ಕೆ ಯಾರ ಮೇಲೆ ಬೇಕಾದ್ರೂ ಬರ್ಬೋದಲ್ವಾ? ಅದೆಲ್ಲ ಬಿಟ್ಬಿಡು ಕಾರ್ತಿ. ಒಳ್ಳೆ ಹುಡುಗಿನ ನಾನು ನೋಡ್ತೀನಿ, ಅದೇ ನಿನಗೆ ಸರಿ. ತಾರು 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 ನಿಂತ್ಕೋ. ಕಾತಿ, ಜನ ತುಂಬಿರೋ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹತ್ಬೇಕಾದ್ರೆ ನಿನ್ನ ಪ್ಯಾಂಟ್ ಹಿಂದ್ಗಡೆಯಿಂದ ಹರಿದೋದ್ರೆ, ಹಾಗೆ ಒಂದು 500 ಮೀಟರ್ಸ್, ಅಷ್ಟು ಬೇಡ, ಒಂದು 100 ಮೀಟರ್ ನಡ್ಕೊಂಡು ಹೋಗ್ಬೇಕನ್ಕೋ. ಹೌ ವುಡ್ ಯು ಫೀಲ್ ಅಬೌಟ್ ಇಟ್ ಕಾತಿ? ಹೇಳೋ. ಹಂಗಿದೆ ನನಗೀಗ. ನಿಮ್ಮಮ್ಮ ಅಷ್ಟು ಮಾತಾಡಿದ್ರೂ ಬೇಜಾರಿಲ್ಲ ನಿನ್ನಿಂದ. ಯು ಲೆಫ್ಟ್ ಮೀ ಆಲ್ ಅಲಂಗ್ ಕಾರ್ತಿ. ನಿಮ್ಮ ಮನೇಲಿ ಜಾಮಾನ್ ಏನಾದರೂ ಇಟ್ಟಿದ್ದೀರಾ? ಎಷ್ಟೇ ಮಾತಾಡಿದ್ರೂ ಕಿವಿ ಬ್ಲಾಕ್ ಆಗಿರೋ ಥರ. ಅವರಷ್ಟಕ್ಕೆ ಅವರು ಕಂಟಿನ್ಯೂಸ್ಲಿ ಗ್ರಾಟಿಫಿಕೇಶನ್ ಏನೇನೋ ಮಾತಾಡ್ತಾನೇ ಇದ್ದಾರೆ. ಇದೆಲ್ಲ ನಿಜ ಅನ್ನೋ ಥರ ಮಾತಾಡಲೇ ಇಲ್ಲ ನೀನು. ಹೋಗೋ. ನಿಮ್ಮಮ್ಮ ನಿಂಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾರಂತೆ. ಹೋಗೋ, ಒಳ್ಳೆ ಮದುವೆ ಮಾಡ್ಕೊ. ಅದೇ ನಿಂಗೆ ಸರಿ. ಓಕೆ. ಹಾಂ, ಓಕೆ. ಇಂಥ ಮೂರ್ಖನ ನಾನು ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದು. ನಮ್ಮ ತಾಯಿಗೆ ನಾನು ಗೌರವ ಕೊಡ್ತೀನಿ. ಅದಕ್ಕೋಸ್ಕರ ನೀನು ಕರ್ಕೊಂಬಂದು ಮಾತಾಡಿಸ್ದೆ. ಅವ್ರ ತಲೆ ಆಡಿಸ್ರಿ ಅಂತ ತಾಳಿ ಕಟ್ತೀನಿ ಅಂತ ಹೇಳಿದ್ನಾ? ಈಗೇನು ಅವ್ರ ಮೇಲೆ ಕೂಗಾಡ್ಬೇಕಿತ್ತಾ? ಕೂಗಾಡಿದ್ರೆ ಅವರ ಸೋಕಾಳ್ ಬಿಲೀವ್ಸ್ ಎಲ್ಲ ಆಚೆ ಬಂದ್ಬಿಡ್ತಿತ್ತಾ? ಈಗ ಡ್ರಾಮಾ ಬೇಕಾ? ನಮ್ಮ ಬಗ್ಗೆ ಹೇಳಿ ತಿಳಿಸ್ಬೇಕಾ ಇಲ್ಲ ಬದುಕಿ ತೋರಿಸ್ಬೇಕಾ? ಆಗ ಅವರು, ಈಗ ನೀನು
ನನ್ನೇನು ರೆಡಿಮೇಡ್ ಪೀಸ್ ಅನ್ಕೊಂಡಿದ್ದೀರಾ? ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಐ ಲವ್ ಯು ಅಂಡ್ ಐ ಮೀನ್ ಇಟ್. ಲವ್ ಈಸ್ ಆಲ್ ಅಬೌಟ್ ಗಿವಿಂಗ್. ಅದು ನಿನ್ನ ಹತ್ರ ತಿಳ್ಕೊಂಡೆ. ಹೇ, ನಾನು ನೋಡು. ನೀನು ಕೇಳಿದೆ ಅಂತ ನಿನಗೋಸ್ಕರ ಲೈಫಲ್ಲಿ ಫಸ್ಟ್ ಟೈಮ್ ಸೀರೆ ಎಲ್ಲ ಕಟ್ಕೊಂಡ್ಬಂದಿದ್ದೀನಿ. ನೋಡ್ಬಿಟ್ಟು ಏನೂ ಹೇಳಿಲ್ಲ. ನಾನು ಕಾಫಿ ಮಾಡಿಕೊಟ್ಟೆ, ನೀನು ಕುಡಿದೆ ಹಾಗೆ ಬಂದೆ. ಅದಕ್ಕೆ ಆಚೆ ಬಂದೆ ಒಳ್ಳೆ ಕಾಫಿ ಕುಡಿಯೋಣಂತ. ಓ, ಹಾಗಾದ್ರೆ ನೀವು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀರೋ? ಸರಿ, ಅದೆಲ್ಲ ಬಿಡು. ನಿಮ್ಮಮ್ಮ ಏನು ಹೇಳಿಲ್ವಾ ನನಗೆ ಕಾಫಿ ಮಾಡಿಕೊಟ್ಟಿದ್ದಕ್ಕೆ? ಒಂದು ಹುಡುಗ ಒಂದು ಹುಡುಗಿಗೋಸ್ಕರ ಕಾಫಿ ಮಾಡಿ ಕೊಡ್ತಿದ್ದಾನಂದ್ರೆ ಆಗಲೇ ತಿಳ್ಕೊಬೇಕು ಆ ಹುಡುಗಿ ಎಷ್ಟು ಇಂಪಾರ್ಟೆಂಟ್ ಅವನಿಗೆ ಅಂತ. ಈಗ ನಿಮ್ಮಮ್ಮ ನಿನ್ನ ಹಿಂದೆ ನಿಂತಿದ್ದಾರಂದ್ರೆ ಏನು ಮಾಡ್ತೀಯಾ? ಕಾರ್ತಿ, ಏನೋ ಮಾಡ್ತಾ ಇದ್ಯಾ ನೀನು? ಪಬ್ಲಿಕ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ತಾ ಇದ್ಯಾ ನೀನು? ನಿಂತಿದ್ದೀರಾ? ನಿನ್ಗೇನಾದ್ರು ಬುದ್ಧಿ ಇದೆಯಾ? ನೋಡ್ತಿದ್ದೀರಾ? ನೋಡ್ಬಿಟ್ರು. ಏನೋ ಮಾಡ್ತಾ ಇದ್ಯಾ? ರೋಡಲ್ಲಿ ನಿಂತ್ಕೊಂಡು ಏನೋ ನಿನ್ನ ಹುಚ್ಚಾಟ. ಬಾ ಮನೆ ಒಳಗಡೆ, ಐತೆ ನಿನಗೆ. ಸೀರೆ ತುಂಬ ಚೆನ್ನಾಗಿದೆ. ನಾನು ಹುಡುಗಿನೇ ಲವ್ ಮಾಡಿದ್ದೀನಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದ್ರೂ ನೀನು ಅನ್ಕೊಂತೀಯ ಬೇರೆ ಯಾರಾದರೂ ಬಂದು ಚೆನ್ನಾಗಿ ನೋಡ್ಕೊತಾನೆ ಅಂತ. ಏನು? ಇಲ್ಲ, ಈಗೋದ್ರೂ ನಮ್ಮಮ್ಮ ಒಳ್ಳೆ ಹುಡುಗಿನೇ ನೋಡಿ ಮದುವೆ ಮಾಡ್ತಾರೆ. ಮೊದಲು ನಿಮ್ಮಮ್ಮ ನಿನ್ನ ಮನೆಯೊಳಗೆ ಸೇರ್ಸ್ಕೋತಾರಂತ ನೋಡು. ಹಂಗ ಕೇಳ? ಹೋಗು. ನಿಜವಾಗ್ಲೂ ಹೋಗ್ಲೇನೆ? ಹೋಗು. ಹೋಗ್ತೀನಿ. ನಿಜವಾಗ್ಲೂ ಹೋಗ್ಬಿಟ್ಟೆ? ಆಯ್ತು, ಹೋಗ್ಬಿಟ್ಟೆ.